ಯಾರ್ಯಾರು ಕೂಗಿದ್ದಾರೆ ಕಾನೂನಾತ್ಮಕವಾಗಿ ತಗೊಂಡು ಕಾನೂನಾಗ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತದೆ. ಆಗಿದ್ರೆ ಕೂಗಿದ್ರೆ ಗುಂಪು ಗಲಾಟೆ ಆಗಿದೆ, ಒಂದು ಸಾವು ಕೂಡ ಆಗಿದೆ. ಅಲ್ಲ, ನೀವು ಈಗ ಇಶ್ಯೂಗಳನ್ನ ಎಲ್ಲಿ ಒಯ್ಯಬೇಕು ಅನ್ನತಕ್ಕಂಥದ್ದು ತಾವು ಕೂಡ ಸೆನ್ಸಿಟಿವ್ ಆಗಿರ್ಬೇಕಂತ ನನ್ನ ಮನವಿ. ಯಾರು ಮಾಡಿದರೆ ಅದನ್ನ ಏನು ಮಾಡಬೇಕು, ಕಾನೂನು ಪ್ರಕಾರ ಏನು ಕ್ರಮ ತೊಗೊಳ್ತೀವಿ. ಅದಕ್ಕೆ ಏನು ಮಾಡಬೇಕು, ಸರ್ಕಾರ ಇದೆ, ಕಾನೂನು ಕ್ರಮಗಳು ಮಾಡ್ತೀವಿ. ಅಲ್ಲ, ಇಶ್ಯೂ ನಾವು ತಗೊಂಡು ಹೋಗೋಕ್ಕಿಂತ ಹೆಚ್ಚಾಗಿ ಆ ಥರದ ಪ್ರಕರಣ ಜಾಸ್ತಿ ಆಗ್ತಾ ಬರ್ತಾ ಇದೆ. ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥದ್ದು, ಆ ಫ್ಲಾಗ್ನ ತಗೊಂಡು ಮನೇಲಿ ಇಟ್ಕೊಳ್ಳುವಂಥ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಇದು ಯಾವ ಸಂದೇಶ ರವಾನೆ ಆಗ್ತಿದೆ ಕರ್ನಾಟಕದಿಂದ ಅಂತ? ಅಲ್ಲ, ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಸರಿ ಇದೆ. ಅವ್ರ ಮೇಲೆ ಕೂಡ ಅತ್ಯಾಚಾರ ಆಗ್ತಕ್ಕಂಥದ್ದು ನೀವು ಕೇಳಬೇಕಲ್ಲ. ಯಾರ ಮೇಲೆ? ಮುಸ್ಲಿಮರ ಮೇಲೆ ಕೂಡ ಅತ್ಯಾಚಾರ ಆಗ್ತಕ್ಕಂಥದ್ದೇ. ಅಲ್ಲ, ಇದು ಪ್ರಶ್ನೆ ನೀವು ಕೇಳ್ತಕ್ಕಂಥದ್ದು ಇಲ್ಲಿ ಅಲ್ಲ. ನೀವು ಕೇಳಿರ್ತಕ್ಕಂಥ ಕೂಗೋರು ಯಾರು? ಅಲ್ಲ, ಅದನ್ನೇ ಅಲ್ಲ, ಕೂಗೋರು ಯಾರು ಇದನ್ನ? ಅಲ್ಲ, ಯಾರು ಕೂಗೋದು? ಆ ಸಂದರ್ಭದಲ್ಲಿ ಅವ್ರ ಮೇಲೆ ನಾವ್ ಹೇಳ್ತಾರೆ ಎಲ್ಲಿ ಯಾರ ಮೇಲೆ ಅತ್ಯಾಚಾರ ಆದ್ರೂ ಕೂಡ ಎಲ್ಲಿ ಯಾವ ರೀತಿ ಇದು ಮಾಡಿದ್ರೆ ಅವ್ರನ್ನ ನಾವು ಖಂಡಿಸ್ತೀವಿ, ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಯಾರು ಮಾಡ್ತಾರೆ ನನಗೆ ಕೇಳಿದ್ರೆ ನಾನು ಹೆಂಗೆ ಹೇಳಿ ಸರ್? ಆ ಥರದ ಪ್ರಕರಣ ಜಾಸ್ತಿ ಆಗ್ತಿದೆ ಕರ್ನಾಟಕ ಇದೆ. ಅದು ಏನು ಮೆಸೇಜ್ ಅಲ್ಲ, ಐ ರಿಯಲಿ ಡೋಂಟ್. ಅಲ್ಲ ಸರ್, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಪ್ರಕರಣಗಳು ಇಡೀ ದೇಶದಲ್ಲಿ ಆಗ್ತಾ ಇದ್ದಾವೆ. ಪ್ರಕರಣಗಳು ತಗೊಳ್ತಾ ಹೋದ್ರೆ ಪರ್ಸೆಂಟೇಜ್ ಆಫ್ ಪ್ರಕರಣಗಳು ತಗೊಂಡ್ರೆ ನೆಗೆಟಿವ್ ಭಾಳ ಇದ್ದಾವೆ, ಪಾಸಿಟಿವ್ನೂ ಭಾಳ ಇದ್ದಾವೆ. ಇದು ನನಗೆ ನೀವು ಸಡನ್ ಆಗಿ ಕೇಳಿದ್ರೆ ಯಾಕೆ ಪ್ರಕರಣಗಳು ಜಾಸ್ತಿ ಆದವು ನನಗೆ ಗೊತ್ತಿಲ್ಲ. ಅಲ್ಲ, ಮನಸ್ಥಿತಿಗಳು ಆ ಥರ ಬದಲಾಗ್ತಾ ಇದೆ ಅಂತ. ಅಲ್ಲ, ವಾತಾವರಣ ಆ ರೀತಿ ಕೆಟ್ಟುಬಿಟ್ಟಿದೆ ದೇಶದಲ್ಲಿ. ಕೆಡಕು ನೂರಾರು ಕಾರಣಗಳಿದೆ. ಅದಕ್ಕೆ ನಾನು ಈ ಹೆಂಗೆ ಸ್ಪಷ್ಟೀಕರಣ ಕೊಡಲಿ? ಆಮೇಲೆ ಯಾರು ಮಾಡಿರ್ತಕ್ಕಂಥ ಅವ್ರ ಪರವಾಗಂತೂ ಸಮರ್ಥನೆ ನಾವು ಮಾಡಲ್ಲ, ನೀವು ಮಾಡಲ್ಲ. ನೀವು ಸಮರ್ಥನೆ ಮಾಡ್ತೀರಾ? ವಿ ಆಲ್ ಆರ್ ಇಂಡಿಯನ್ಸ್. 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ಪ್ರತಿಯೊಬ್ಬರು ಇಂಡಿಯನ್ಸ್ ಯಾರನ್ನ ಸಪೋರ್ಟ್ ಮಾಡಕ್ಕೆ ಹೋಗಲ್ಲ. ಯಾರು ಮಾಡಿರ್ತಾರನ್ನ ಕಿತ್ತು ಹೊಡಿಬೇಕು, ಕಾನೂನು ಪ್ರಕಾರ ಕ್ರಮ ತಗೋಬೇಕು. ಆ ಥರದ ಜಿಂದಾಬಾದ್ ಅಂದವ್ರ ಮೇಲೂ ಕ್ರಮ ಆಗಬೇಕು. ರೇ, ಯಾರನ್ನಾಗ್ಲಿರಿ, ನನ್ನ ತಮ್ಮ ಆಗಿರಲ್ಲ ಅವನ ಮೇಲೆ ಮಾಡ್ಬೇಕು, ಕ್ರಮ ತಗೋಬೇಕು. ನನ್ನ ಫ್ಯಾಮಿಲಿ ಮೆಂಬರ್ ಆದ್ರೂ ಕೂಡ ಕ್ರಮ ತಗೋಬೇಕು ಅವನ ಮೇಲೆ. ಸರ್, ಈಗ ಗಾಯಬ್ ಪ್ರೈಮ್ ಮಿನಿಸ್ಟರ್ ಅನ್ನುವಂಥ ಟ್ವೀಟನ್ನು ಬೆಳಿಗ್ಗೆ ACC ಮಾಡಿತ್ತು, ಬಟ್ ಅದನ್ನ ಈಗ ಮತ್ತೆ ಡಿಲೀಟ್ ಮಾಡ್ಕೊಂಡಿದೆ. ಆ ಥರದ್ದು ಆಗಬಾರ್ದು. ಗಾಯಬ್ ಪ್ರೈಮ್ ಮಿನಿಸ್ಟರ್ ಗೊತ್ತಿಲ್ಲ, ಅಂಥದ್ದು ಅವಶ್ಯಕತೆ ಇತ್ತ? ಏನು ಅವಶ್ಯಕತೆ? ಇಶ್ಯೂ ಜಾಸ್ತಿ ಆಯಿತು ಅನ್ನೋ ಸಂದರ್ಭದಲ್ಲಿ ಅದನ್ನ ಟ್ವೀಟ್ ನ ವಾಪಸ್ ತಗೊಂಡಿದ್ದಾರೆ ಅನ್ನೋದು ಮಾತು ಎಲ್ಲ ಕಡೆ. ಅದನ್ನೇ ನನಗೆ ಗೊತ್ತಿಲ್ಲ. ಯಾರು ಮಾಡಿದರೆ ಅದಕ್ಕೆ ಅವ್ರು ಉತ್ತರ ಕೊಡಬೇಕು. ಐ ರಿಯಲಿ ಡೋಂಟ್ ನೋ ಎಕ್ಸಾಕ್ಟ್ಲಿ ಅಬೌಟ್ ಇಟ್. ಅಲ್ಲ, ಗಾಯಬ್ ಪ್ರೈಮ್ ಮಿನಿಸ್ಟರ್ ಅನ್ನುವಂಥ ಟ್ವೀಟ್ ಸರಿನಾ ಅಂತ KPCC ಅಲ್ಲ, ಈಗ ನನ್ನ ಪ್ರಕಾರ ಈ ಸಂದರ್ಭದಲ್ಲಿ ಅಂಥದ್ದು ಮಾತನಾಡೋದು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ಯಾರು ಟ್ವೀಟ್ ಮಾಡಿದ್ದಾರೆ, ಈಗ ಎಲ್ಲರಿಗಿಂತ ಹೆಚ್ಚಾಗಿ ನಮಗಿರ್ತಕ್ಕಂಥ ಸುಪ್ರೀಂ ಲೀಡರ್ ರಾಹುಲ್ ಗಾಂಧಿ ಅವರು, ಕರೆಕ್ಟ್ ಅಲ್ವಾ? ರಾಹುಲ್ ಗಾಂಧಿಯವರು ಅಲ್ಲಿ ಹೋಗಿ ಏನು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ, ಅದೇ ರೀತಿ ಎಲ್ಲ ಪಕ್ಷದವ್ರು ಹೋಗಿ ಜೊತೆಗೆ ಕಮಿಟ್ಮೆಂಟ್ ಮಾಡಿರ್ತಕ್ಕಂಥದ್ದು ಇದೆ. ಇದನ್ನು ಜಾಸ್ತಿ ಲಾರ್ಜರ್ ಆಗಿ ನೋಡಬೇಕು. ನಡುಕ್ಕಿಂತ ಇನ್ಸಿಡೆಂಟ್ಗಳ ಬಗ್ಗೆ ನಾವು ಮಾತನಾಡಿದ್ರೆ ನನಗೆ ಕೇಳಿದ್ರೆ ನನಗೆ ಐ ವಿಲ್ ಬಿ ನಾಟ್ ಏಬಲ್ ಟು ಆನ್ಸರ್.